ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಈ ಕಂಪ್ನಿ ಬಂದ್ಬಿಟ್ಟು ಆಲ್ಫಾ ಸೆನ್ಸ್ ಅಂತ ಹೇಳ್ಬಿಟ್ಟು ಇವರು ಕಂಟೆಂಟ್ ಸಪೋರ್ಟ್ ಅನಾಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅಂತಂದರೆ ಡೇಟಾ ಎಂಟ್ರಿ ರೋಲ್ಗೂ ಇವರು ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಕಂಪ್ನಿ ಏನು ಅಂತ ಸ್ವಲ್ಪ ನೋಡೋಣ. ದ ವರ್ಲ್ಡ್ ಮೋಸ್ಟ್ ಸಫೋಕೇಟೆಡ್ ಕಂಪ್ನೀಸ್ ರಿಲೈ ಆನ್ ಆಲ್ಫಾ ಸೆನ್ಸ್ ಟು ರಿಮೂವ್ ಅನ್ಸರ್ಟನಿಟಿ ಫ್ರಮ್ ದ ಡಿಸಿಷನ್ ಮೇಕಿಂಗ್ ವಿತ್ ದ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂಡ್ ಸರ್ಚ್ ಬಿಲ್ಟ್ ಆನ್ ಪ್ರೂವನ್ AI ಅಂತಂದರೆ ಇದೊಂದು AI ಡ್ರಿವನ್ ಕಂಪ್ನಿ ಆಗಿರುತ್ತೆ. ಸೊ ಏನಾರು ಅನ್ಸರ್ಟನಿಟಿ ಇದ್ದರೆ ಬೇರೆ ಬೇರೆ ಕಂಪ್ನಿಗಳು ಇವ್ರಿಗೆ ಕ್ಲೈಂಟ್ ಥರ ಇದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಲೈಕ್ 2024 ಇದು ಅಡ್ವಾನ್ಸ್ ಆಗಿದೆ. ಟೋಟಲ್ ಇಲ್ಲಿ ಆಲ್ ಓವರ್ 2000 ಎಂಪ್ಲಾಯೀಸ್ ಇದ್ದಾರೆ. ಇದು 2011 ಫೌಂಡ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಕಂಟ್ರಿಲಿ ಇದೆ ಅನ್ನೋದಾದರೆ US, UK, ಫಿನ್ಲ್ಯಾಂಡ್, ಇಂಡಿಯಾ, ಸಿಂಗಾಪುರ್, ಕೆನಡಾ ಆ್ಯಂಡ್ ಐರ್ಲ್ಯಾಂಡಲ್ಲಿ ಇದೆ ಅಂತ ಈ ಕಂಪ್ನಿ. ಸೊ ಕೆಳಗಡೆ ರೋಲ್ ಬಗ್ಗೆ ನೋಡ್ಕೊಂಡು ಹೋಗೋಣ ಇವಾಗ ಏನಿದೆ ಅಂತ ನೋಡೋದಾದ್ರೆ. ಕಂಟೆಂಟ್ ಅನಾಲಿಸ್ಟ್ ವಿಲ್ ವರ್ಕ್ ವಿತ್ ಅವರ್ ಕಂಟೆಂಟ್ ಟೀಮ್ ಟು ಎಕ್ಸ್ಪ್ಯಾಂಡ್ ಆಲ್ಫಾ ಸೆನ್ಸ್ ಕಂಟೆಂಟ್ ಆಫರಿಂಗ್ ಅಂಡ್ ಸಪೋರ್ಟ್ ದ ನೀಡ್ಸ್ ಫಾರ್ ಅವರ್ ಕ್ಲೈಂಟ್ ಅಂತಂದರೆ ಅವ್ರದ್ದು ಕಂಟೆಂಟ್ಗಳನ್ನ ಎನ್ಹಾನ್ಸ್ ಮಾಡೋದು, ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡೋದು ಈ ರೋಲ್ ಆಗಿರುತ್ತೆ. ಯು ವಿಲ್ ವರ್ಕ್ ಟುಗೆದರ್ ವಿತ್ ಅ ಟೀಮ್ ಆಫ್ ಪ್ರಾಡಕ್ಟ್ ಮ್ಯಾನೇಜರ್, ಕಂಟೆಂಟ್ ಅನಲಿಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಕಂಟೆಂಟ್ ವೆಂಡರ್ಸ್ ಅಂತಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ. ಇಲ್ಲಿ task will includes identifying and onboarding the new content and configure the automatic content ingestion process and monitoring the content quality ಅಂತಂದರೆ ಯಾವ ಥರ ಕಂಟೆಂಟ್ಗಳು ಮಾನಿಟರ್ ಅಂತಂದರೆ ಆನ್ಬೋರ್ಡ್ ಆಗ್ತಿದೆ ಅನ್ನೋದೆಲ್ಲ ನಾವು ವೆರಿಫೈ ಮಾಡಬೇಕಾಗಿರುತ್ತೆ. ಕಂಟೆಂಟ್ ಸೆಟಪ್ ಇನ್ಕ್ಲೂಡ್ ಪಬ್ಲಿಕ್ ಕಂಪ್ನೀಸ್ ಪ್ರೆಸೆಂಟೇಷನು, ನ್ಯೂಸು, ರೆಗ್ಯುಲೇಟರು ಮತ್ತು ಟ್ರೇಡ್ ಜರ್ನಲ್ಸು, ಪಬ್ಲಿಕೇಶನ್ಸ್ ಆ್ಯಂಡ್ ಅದರ್ ಕಂಟೆಂಟ್ ಅವೈಲೇಬಲ್ ಇನ್ ವೆಬ್ ಅಂತಂದರೆ ಇವ್ರ ವೆಬ್ಗೆ ಆ ಕಂಟೆಂಟ್ನ ಆನ್ಬೋರ್ಡ್ ಮಾಡೋಕ್ಕೂ ಮುಂಚೆ ಇವೆಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಗುಡ್ ಕಂಟೆಂಟ, ಯಾವ ಥರ ಕಂಟೆಂಟ್ ಇದು ಅನ್ನೋದೆಲ್ಲ. ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಸೊ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಇದು. ಮತ್ತು ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ನಾವು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್, ಡಿಸ್ಕವರ್ ನ್ಯೂ ಸೋರ್ಸ್ ಆಫ್ ಕಂಟೆಂಟ್ ಅವೈಲೇಬಲ್ ಆನ್ ದ ವೆಬ್ ಟು ಅಗ್ಯುಮೇಟ್ ಅವರ್ ಕಂಟೆಂಟ್ ಆಫರಿಂಗ್ ಅಂತ ಅಂದರೆ ನ್ಯೂ ಕೈಂಡ್ ಆಫ್ ಅಂತಂದರೆ ಇವ್ರ ಕಂಟೆಂಟ್ಗೆ ಯಾವುದು ಸಪೋರ್ಟ್ ಆಗುತ್ತೆ ಆ ಥರ ಕಂಟೆಂಟ್ನ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಅಡಿಷ್ನಲಿ ಎವಿಲಿಟ್ ವೆಬ್ ಸೋರ್ಸ್ ಟು ಬಿ ಆನ್ಬೋರ್ಡೆಡ್ ಅಂತಂದರೆ ಯಾವ ವೆಬ್ಬಿಂದ ಕಂಟೆಂಟ್ ಪ್ರೊಡ್ಯೂಸ್ ಆಗಿದೆ ಅನ್ನೋದೆಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಕಂಟೆಂಟ್ ಆನ್ಬೋರ್ಡಿಂಗ್ ಆ್ಯಂಡ್ ಮೇಂಟೆನೆನ್ಸ್, ರಿವ್ಯೂ ದ ಕಂಟೆಂಟ್ ಪ್ರೊಸೆಸಿಂಗ್ ಅಲರ್ಟ್, ವೆರಿಫೈ ಆ್ಯಂಡ್ ಅಪ್ಲೋಡ್ ದ ಕಂಪ್ನಿ ಪ್ರೆಸೆಂಟೇಷನ್ ಆ್ಯಂಡ್ ಅದರ್ ಕಂಟೆಂಟ್ ಫ್ರಮ್ ದ ಕಂಪ್ನಿ ಅಂತಂದರೆ ಬಿಫೋರ್ ಏನಾರ ನಿಮ್ಮ ಕಂಪ್ನಿ ರೆಗ್ಯುಲೇಷನ್ ಏನಾರ ಅಪ್ಡೇಟ್ ಮಾಡೋಕ್ಕೂ ಮುಂಚೆ ಅದು ಯಾವ ಸೋರ್ಸಿಂದ ಬಂದಿದೆ ಅನ್ನೋದೆಲ್ಲ ಕೂಡ ವೆರಿಫೈ ಮಾಡಬೇಕಾಗಿರುತ್ತೆ. ಕಾನ್ಫಿಗರ್ ನ್ಯೂ ವೆಬ್ ಸ್ಕ್ರ್ಯಾಪಿಂಗ್ ಜಾಬ್ ಯಾ ಅಡ್ಮಿನ್ ಇಂಟರ್ಫರೆನ್ಸ್ ಅಂತಂದರೆ ಈಗ ಜಾಬ್ ಪೋಸ್ಟಿಂಗ್ ಎಲ್ಲ ಹಾಕೋದು ಎಲ್ಲಿ ಕರೆಕ್ಟಾಗಿರೋ ವೆಬ್ಸೈಟಲ್ಲಿ ಹಾಕಬೇಕಾಗಿರುತ್ತೆ. ಆಮೇಲೆ ಮೇಂಟೈನಿಂಗ್ ಎಕ್ಸಿಸ್ಟಿಂಗ್ ಸ್ಕ್ರ್ಯಾಪಿಂಗ್ ಜಾಬ್ಸ್, ಅಡ್ಜಸ್ಟಿಂಗ್ ಕಾನ್ಫಿಗರೇಷನ್ ಆಸ್ ನೀಡೆಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಟ್ರಬಲ್ ಶೂಟಿಂಗ್ ಕಂಟೆಂಟ್ ಬರೋದಾದರೆ ಬ್ರಿಂಗ್ ನ್ಯೂ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ ಫಾರ್ವರ್ಡ್ ಟು ಡೆವಲಪ್ ಇನೋವೇಟಿವ್ ಆ್ಯಂಡ್ ಎಫೆಕ್ಟಿವ್ ವೇ ಅಂತಂದರೆ ನಿಮ್ಮದೇ ಅದು ಓನ್ ಐಡಿಯಾಸ್ನ ಸೃಷ್ಟಿ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಕಂಟೆಂಟ್ ಸಪೋರ್ಟ್ ನೋಡೋದಾದರೆ ಆಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಥರ್ಡ್ ಲೆವೆಲ್ ಸಪೋರ್ಟ್ ಆಗಿರ್ತಾರೆ ಇಲ್ಲಿ. ಅಂತಂದರೆ ನಿಮ್ಮನ್ನೇ ಫಸ್ಟು ಕೇಳಲ್ಲ, ಏನಾದರೂ ಇಶ್ಯೂ ಬಂದರೆ ನೀವು ನೆಕ್ಸ್ಟ್ ಲೆವೆಲಲ್ಲಿ ಇರ್ತೀರಾ. ಸೊ ಆಮೇಲೆ ಏನಾದರೂ ಎಸ್ಕಿಲೇಟ್ ಇಂಟರ್ನಲ್ ಟೀಮ್ ಅಂತಂದರೆ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತ ಅಂದರೆ ಕಂಟೆಂಟ್ ಬಗ್ಗೆ ನೀವು ಇಂಟರ್ನಲ್ ಟೀಮಲ್ಲೇ ಎಸ್ಕಿಲೇಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬೇರೆ ಬೇರೆ ಇಂಜಿನಿಯರ್ಸ್ ಟೀಮ್ ಅವ್ರ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕೋಆರ್ಡಿನೇಟ್ ವಿತ್ ಕಂಟೆಂಟ್ ಪ್ರೊವೈಡರ್ ಅಂತ ಕೂಡ ಹೇಳಿದ್ದಾರೆ. ಪ್ರೊಆಕ್ಟಿವ್ಲಿ ಫಾಲೋ ಅಪ್ ವಿತ್ ದ ಕಂಟೆಂಟ್ ಪ್ರೊವೈಡರ್ ಆ್ಯಂಡ್ ಇಂಟರ್ನಲ್ ಟೀಮ್ ಇನ್ ಆರ್ಡರ್ ಟು ರಿಸಾಲ್ವ್ ದ ಇಶ್ಯೂ ಟೈಮ್ಲಿ ಮ್ಯಾನರ್ ಅಂತಂದರೆ ಈ ಟೈಮ್ಗೆ ಕಂಟೆಂಟ್ ಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ
ಇನ್ಸ್ಟಾಗ್ರಾಮಲ್ಲೇ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ ಅಂದ್ಕೊಳ್ಳಿ. ಇವ್ರ ಕಂಪ್ನಿನ ಅವ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಇದೇ ಟೈಮಿಗೆ ಬೇಕು ಅಂತ ನೀವು ಮೀಡಿಯೇಟರ್ ಆಗಿ ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಡಾಕ್ಯುಮೆಂಟೇಷನ್ ನೋಡೋದಾದ್ರೆ ಕ್ರಿಯೇಟ್, ಅಪ್ಡೇಟ್ ಆ್ಯಂಡ್ ಡಾಕ್ಯುಮೆಂಟ್ ಕಂಟೆಂಟ್ ಆನ್ಬೋರ್ಡಿಂಗ್ ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್ ಅಂತಂದರೆ ಡಾಕ್ಯುಮೆಂಟ್ ಎಲ್ಲ ರಿವ್ಯೂ ಮಾಡಿ ನೀವು ಯಾವುದೇ ಕರೆಕ್ಟಾಗಿದೆ ಅನ್ನೋದೆಲ್ಲ ಆನ್ಬೋರ್ಡ್ ಮಾಡಬೇಕಾಗಿರುತ್ತೆ. ಇನ್ನು ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ ನೋಡೋದಾದರೆ ಇವರು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು 0 to 4 ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಲ್ಲಿ ಡೇಟಾ ಎಂಟ್ರಿ ಮತ್ತು ಡೇಟಾ ಮೇಂಟೆನೆನ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಸೊ ಇಟ್ ಕೈಂಡ್ ಆಫ್ ಡೇಟಾ ಎಂಟ್ರಿ ಜಾಬ್ ಆಗಿರುತ್ತೆ. ಮತ್ತು ಈ ಆ್ಯಟಿಟ್ಯೂಡ್ ಆ್ಯಂಡ್ ವಿಲ್ಲಿಂಗ್ ಟು ಲರ್ನ್ ಇರಬೇಕು ಅಂತಂದರೆ ಕ್ಲೈಂಟ್ ಜೊತೆ ಚೆನ್ನಾಗಿ ಮಾತಾಡೋದು ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ MS ಆಫೀಸು, ಎಕ್ಸೆಲ್ಲು ಮತ್ತು ಗೂಗಲ್ ಸ್ಯೂಟ್ ಅಂತಂದರೆ ಸೇಮ್ ಎಕ್ಸೆಲ್ ಥರನೇ ಇರುತ್ತೆ, ಅದು ನಾಲೆಡ್ಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಡಿಸ್ಟಿಲ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಂಪ್ಲೆಕ್ಸ್ ಇಶ್ಯೂ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ನೀವು ಕಾಂಪ್ಲೆಕ್ಸ್ ಇಶ್ಯೂನ ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಮತ್ತು ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ US ಶಿಫ್ಟ್ ಆಗಿರುತ್ತೆ. ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಇದೆ. ಸೊ ಡೇಟಾ ಮತ್ತು ಅನಲಿಸ್ಟ್ ವರ್ಕ್ ಫ್ಲೋ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ. ಇದು ಆಪ್ಷನಲ್ ಕ್ವಾಲಿಫಿಕೇಷನು, ಸೊ ಇದೇನು ಬೇಕಾಗಿಲ್ಲ. ಇನ್ನು ಇವ್ರು ನೋಡೋದಾದರೆ ಇಲ್ಲಿ ರಿಕ್ರೂಟ್ಮೆಂಟ್ ಏನೇನೋ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಕೊಟ್ಟಿರೋ ಲಿಂಕಲ್ಲೇ ಕೆಳಗಡೆ ಬಂದರೆ ಇಲ್ಲಿ ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು ಮತ್ತು ಪ್ರಿಫರ್ಡ್ ನೇಮ್ ಹಾಕಬೇಕು. ನೆಕ್ಸ್ಟ್ ಇಮೇಲ್ ಹಾಕಬೇಕು. ನಮ್ಮ ಕಂಟ್ರಿ ಕೋಡ್ +91 ಸೆಲೆಕ್ಟ್ ಮಾಡಿಕೊಂಡು ಫೋನ್ ನಂಬರ್ ಹಾಕಿ, ಲೊಕೇಶನ್ ಯಾವುದೋ ಪ್ರೆಸೆಂಟ್ ಲೊಕೇಶನ್ ಹಾಕಿ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾಂಡೇಟರಿ ಇದೆ. ಸೊ ನಿಮ್ಮ ಲಿಂಕ್ಡ್ಇನ್ನಲ್ಲಿ ಫಸ್ಟು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಅಪ್ಡೇಟ್ ಮಾಡಿರಬೇಕು. ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ, ಎಲ್ಲೆಲ್ಲಿ ಎಜುಕೇಷನ್ ಮಾಡಿರೋದೆಲ್ಲ. ಅದಾದಮೇಲೆ ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ನ ಹಾಕಿ ಸಬ್ಮಿಟ್ ಕೊಡಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಆ್ಯಂಡ್ ಫಾಲೋ ಮಿ ಫಾರ್ ಮೋರ್ ಜಾಬ್ ಅಪ್ಡೇಟ್. ಥ್ಯಾಂಕ್ ಯು. ಬಾಯ್.